ಸಮಾಜದಲ್ಲಿ ಮೀಸಲಾತಿಯ ವಿಚಾರಕ್ಕೆ ಯಾವುದೇ ಗೊಂದಲ ಇಲ್ಲ. ನಮ್ಮ ಸಮಾಜ ಹಿಂದೆ ಪಾಳೆಗಾರರು ಸಣ್ಣ ಸಣ್ಣ ರಾಜ್ಯಗಳನ್ನ ಕಟ್ಟಿದವರು ನಾಯಕತ್ವದ ಪ್ರಭಾವ ಇರುವಂತ, ನಾಯಕತ್ವದ ಗುಣಗಳಿರುವಂತ. ಹಾಗಾಗಿ ನಾಯಕತ್ವದ ವಿಚಾರವಾಗಿ ಅಲ್ಲಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರ್ಬೋದೇ ಹೊರತು ನಮ್ಮ ಸಮಾಜದ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡುವಂತದ್ರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಇದು ಒಂದು. ಎರಡನೇದು, ಯಾಕಂದ್ರೆ ನನಗೆ ನೋವೇನಪ್ಪಾ ಅಂದ್ರೆ, ನಾನು ಹೆಗಡೆಯವರ ಜೊತೆನಲ್ಲಿ 17 ತಿಂಗಳು ಎಮರ್ಜೆನ್ಸಿನಲ್ಲಿ ಜೈಲಲ್ಲಿ ಇದ್ದಂತ ದೇವೇಗೌಡರು, ರಾಮಕೃಷ್ಣ ಹೆಗಡೆ, ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ ಇವರೆಲ್ಲ, ನಾನು ಮತ್ತೆ ಸನ್ಮಾನ್ಯ ವೀರಣ್ಣವರು, ಆಗ ನನ್ನ ಮಾವ ಅಲ್ಲ, ಈಗ ನನ್ನ ಮಾವ, ನಾವು ಹೋರಾಟ ಮಾಡಿ ರಿಸರ್ವೇಶನ್ ತಂದ್ವಿ. ಈಗ ಇದಾರಲ್ಲ ಬಹಳಷ್ಟು ಜನ MLAಗಳು MLCಗಳು, ನನ್ನ ಸತ್ಯವಾಗಿ ಸತ್ಯ ಹೇಳ್ತೇನೆ, ಅವ್ರು ಯಾರು ಸಹ ಅನ್ಯತಾ ಭಾವಿಸೋದಿಲ್ಲ. ಯಾಕಂದ್ರೆ ಇವ್ರಿಗೆ ಯಾರಿಗೂ ಏನು ಇದರ ಅರಿವೇ ಇಲ್ಲ. ಈಗಿರೋರಿಗೆ ಈಗ ಇವ್ರಿಗೆ ಹೋರಾಟದ ಹಿನ್ನೆಲೆನೇ ಇಲ್ಲ ಅವರಿಗೆ. ಈಗ ಯಾರು ನನ್ನ ಸಮಯ ಈಗ 1991 ಅಲ್ಲಿ ಇವ್ರು ಯಾರು ಇನ್ನ ರಾಜಕೀಯ ಕಾಣೆ ಬಿಟ್ಟಿರ್ಲಿಲ್ಲ, 84 ಅಲ್ಲಿ. ಸೊ ಹಾಗಾಗಿ ನಾವು ಹೋರಾಟ ಮಾಡಿ ತಂದಂತ ಈ ಮೀಸಲಾತಿ ಉಳಿಬೇಕು ಅನ್ನೋದು ನಮ್ಮೆಲ್ಲರ ಆಶಯ, ನಮ್ಮ ಜನಾಂಗದ ಆಶಯ. ರಾಜಕಾರಣ ಬೇರೆ, ಅಧಿಕಾರ ಬೇರೆ, ಅಧಿಕಾರ ಇರ್ಲಿ ಇಲ್ಲದೆ ಇರಲಿ, ಆದರೆ ಸಮಾಜದ ಒಳಿತನ್ನ ಬಯಸುವಂತರು. ನಾನು ಅದಕ್ಕೆ ಹೇಳಿದೆ, ಈಗ SCಗೆ ಯಾಕೆ ನಾನು ಪ್ಲೀಡ್ ಮಾಡ್ತಾ ಇದ್ದೇನೆ, ಯಾಕೆ OBCಗೆ ಪ್ಲೀಡ್ ಮಾಡ್ತಾ ಇದ್ದೇನೆ. ಈ ವರ್ಗಗಳು ಶೋಷಿತ ವರ್ಗಗಳು. ಸ್ವಲ್ಪ ಲೇಟು, ನನ್ನಂತರ ಟ್ಯೂಬ್ ಲೈಟ್ ಹತ್ಕೊಂಡ ಹಾಗೆ ಆಗಾಗ ಹತ್ಕೊಳ್ಳುವಂಥದ್ದು ವೈಚಾರಿಕವಾಗಿ. ಎರಡನೇ, ನೀವು ಮಾತು ಕೇಳಿದ್ರೆ ಕುರುಬ ಸಮಾಜದವ್ರ ಬಗ್ಗೆ ನೀವೆಲ್ಲೋ ತಪ್ಪು ತಿಳ್ಕೊಂಡಿದ್ರಿ. ನಾನು ಸಿದ್ದರಾಮಯ್ಯನವರಿಗೂ ಸಹ ವಾಲ್ಮೀಕಿ ಜಯಂತಿ ದಿವಸ ಅವರ ಸಮ್ಮುಖದಲ್ಲಿ ಹೇಳಿದ್ದು ನಿಮ್ಮನ್ನ ಸೇರಿಸಬೇಡಿ ಅಂತ ಅಲ್ಲ. ದಯಮಾಡಿ ನಮ್ಮ ತಟ್ಟೆಯ ಅನ್ನಕ್ಕೆ ಕೈ ಹಾಕಬೇಡಿ. ಒಂದ್ ನಿಮಿಷ. ನೀವು ಸಹ ನಿಮ್ಮ ತಟ್ಟೆಯ ಅನ್ನ ತೆಗೆದುಕೊಂಡು ಬನ್ನಿ, ನಾವು ನೀವು ಒಟ್ಟಿಗೆ ಸೇರಿ ಸಾಮೂಹಿಕ ಭೋಜನವನ್ನ ಮಾಡೋಣ. ಅಂದ್ರೆ ನೀವು ಬರಬೇಕಾದ್ರೆ STಗೆ, ಅಲ್ಲಿ OBC ನಲ್ಲಿರುವಂತಹ ಮೀಸಲಾತಿ ಇದೆಯಲ್ಲ ನಿಮ್ ಪರವಾಗಿ, ಅದನ್ನು ಇಮಿಡಿಯೇಟ್ ತೆಗೆದುಕೊಂಡು ಬನ್ನಿ. ಇದನ್ನ ಸಿದ್ದರಾಮಯ್ಯನವರು ಸಹ ಅದನ್ನ ಒಪ್ಕೊಂಡಿದ್ದಾರೆ. ಅವತ್ತು ಅಷ್ಟೇ ಅಲ್ಲ, ಯಾರಪ್ಪನ ಸೊತ್ತಲ್ಲ ಮೀಸಲಾತಿ, ನಮ್ಮೊಬ್ಬರದೇ ಸೊತ್ತಲ್ಲ. ಯಾರೆಲ್ಲ ಸಂವಿಧಾನದ ಆರ್ಟಿಕಲ್ 341 ರೀತಿಯಲ್ಲಿ SC ಆಗ್ಲಿಕ್ಕೆ ಲಾಯಕ್ಕಿದ್ದಾರೋ ಅಥವಾ ಅರ್ಹರಿದ್ದಾರೋ, ನಾನು ಈ ಸಂದರ್ಭದಲ್ಲಿ SC ST OBC ಏನು 56% ಇರುವಂತ ಜನ ಇದ್ದೀರಿ, ವಿನಮ್ರವಾಗಿ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ, ನಮ್ಮ ಹಕ್ಕುಗಳ ರಕ್ಷಣೆಗೆ ಜಾಗೃತರಾಗಿ. VS ಉಗ್ರಪ್ಪನವರು, ಮಾಜಿ ಸಂಸದರಾಗಿರ್ತಕ್ಕಂಥ ಉಗ್ರಪ್ಪನವರು ಮತ್ತೊಮ್ಮೆ ಈಗ ಪ್ರೆಸ್ ಮೀಟ್ನಲ್ಲಿ ಇತ್ತೀಚೆಗೆ ST ಮೀಸಲಾತಿ ಬಗ್ಗೆ ಮಾತಾಡಿದರು. ಜೊತೆಗೆ ಕುರುಬರ ಒಂದು ಮೀಸಲಾತಿ ಬಗ್ಗೆ ಕೂಡ ಮಾತಾಡಿದರು. ಏನಂತಂದರೆ ಅವರು ಕುರುಬರನ್ನ ST ಸೇರ್ಪಡೆ ಮಾಡೋಕ್ಕೆ ನಮ್ಮ ವಿರೋಧವಿಲ್ಲ ಅಂತ ಹೇಳಿದರು. ಅವರಿಗೆ ನನ್ನ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೀನಿ. ಇದು ಸಕಾರಾತ್ಮಕ ಚರ್ಚೆ, ಯಾವುದೇ ಒಂದು ವೈಷಮ್ಯ ಉಂಟು ಮಾಡುವುದಲ್ಲ ಅಥವಾ ಯಾರನ್ನು ನಿಂದನೆ ಮಾಡುವ ಉದ್ದೇಶದಿಂದ ಮಾಡ್ತಾ ಇಲ್ಲ. ಏನಂತಂದರೆ ಉಗ್ರಪ್ಪನವರಿಗೆ ನಾನು ಒಂದಿಷ್ಟು ಪ್ರಶ್ನೆಗಳಿದ್ದಾವೆ, ಮಾಜಿ ಸಂಸದರು. ಮೊದಲೇ ಪ್ರಶ್ನೆ ಏನಂತಂದರೆ, ನಿಮ್ಮ ಸಮುದಾಯ ST ಪಟ್ಟಿಗೆ ಸೇರುವಂಥ ಸಮಯದಲ್ಲಿ 1991-92ನಲ್ಲಿ ಕುಲಶಾಸ್ತ್ರೀಯ ಅಧ್ಯಯನ ಆಗಿದೆಯೋ ಇಲ್ವೋ ಅನ್ನೋದು ಸ್ಪಷ್ಟಪಡಿಸಬೇಕು. ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಂತಂದರೆ, ಆ ಸಮಯದಲ್ಲಿ ST ಪಟ್ಟಿಗೆ ಸೇರುವ ಸಮಯದಲ್ಲಿ ನೀವು ನಿಮ್ಮ ಪಾಲಿನ ಮೀಸಲಾತಿ ಅಂದರೆ ನಿಮ್ಮದೇ ಭಾಷೆಯಲ್ಲಿ ಹೇಳೋದಾದರೆ ನಿಮ್ಮ ತಟ್ಟೆಯಲ್ಲಿರ್ತಕ್ಕಂಥ ಆಹಾರವನ್ನು, ಅನ್ನವನ್ನು ತೆಗೆದುಕೊಂಡು ಬಂದಿದ್ದೀರೋ ಇಲ್ವೋ ಅನ್ನೋದು ಸ್ಪಷ್ಟಪಡಿಸಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಕುರುಬರನ್ನ STಗೆ ಪಟ್ಟಿಗೆ ಸೇರ್ಪಡೆ ಮಾಡೋಕ್ಕೆ ವಿರೋಧ ಇಲ್ಲ, ಆದರೆ ಅವರು ST ಬರೋದಾದರೆ ಅವರ ಪಾಲಿನ ತಟ್ಟೆಯಲ್ಲಿರ್ತಕ್ಕಂಥ ಅನ್ನವನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ಉಗ್ರಪ್ಪನವರು. ಅದೊಂದು ಸ್ಪಷ್ಟಪಡಿಸಬೇಕು. ನೆಕ್ಸ್ಟ್ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ. ಹಿಂದುಳಿದವರು, ದಲಿತರು ಎಲ್ಲ ಒಗ್ಗಟ್ಟಾಗಬೇಕಂತ ಒಳ್ಳೆಯ ವಿಚಾರ. ಸಾಮಾಜಿಕ ನ್ಯಾಯದ ಬಗ್ಗೆ ತುಂಬ ಅವರಿಗೆ ಗೌರವ ಇದೆ. ಅದಕ್ಕೋಸ್ಕರ ಅವರಿಗೆ ಇದ್ರ ಸಂಬಂಧಪಟ್ಟಂಗೆ ಏನು ಪ್ರಶ್ನೆ ಕೇಳ್ತೀನಿ ಅಂತಂದರೆ, ಈಗಾಗಲೇ ST ಪಟ್ಟಿಲಿರ್ತಕ್ಕಂಥ ಎಲ್ಲ ಮೀಸಲಾತಿಯನ್ನು ಯಾರು ಅನುಭವಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಹೇಳಬೇಕು. ರಾಜಕೀಯವಾಗಿ ಎಲ್ಲ ಒಂದು ಸ್ಥಾನಮಾನ ಅಂದರೆ ಲೋಕಸಭೆ ಕ್ಷೇತ್ರಗಳಿರ್ಬೋದು, ವಿಧಾನಸಭಾ ಕ್ಷೇತ್ರಗಳಿರ್ಬೋದು, ST ಪಟ್ಟಿಲಿರ್ತಕ್ಕಂಥ ಎಷ್ಟು ಸಮುದಾಯಗಳು ರಾಜಕೀಯವಾಗಿ MLAಗಳಿದ್ದಾರೆ, MP ಗಳಿದ್ದಾರೆ ST ಪಟ್ಟಿಯಲ್ಲಿರೋರು ಸ್ಪಷ್ಟಪಡಿಸಬೇಕು. ನೆಕ್ಸ್ಟ್ ಒಳ ಮೀಸಲಾತಿ ಬಗ್ಗೆ ಈಗಾಗಲೇ SC ಪಟ್ಟಿಯಲ್ಲಿರ್ತಕ್ಕಂಥ ಸಮುದಾಯಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ರಾಜ್ಯ ಸರ್ಕಾರ ವಿವಿಧ ಹಂತಗಳನ್ನು ರೂಪಿಸೈತಿ. ಅದೇ ಥರ ST ಪಟ್ಟಿಯಲ್ಲಿ ನಿಮ್ಮದೇ ಸಮುದಾಯ ಬಹುಪಾಲನ್ನು ಹೊಂದೈತಿ.
ಹಾಗಾದರೆ ಉಳಿದ ಸಮುದಾಯಗಳಿಗೂ ಸಾಮಾಜಿಕ ನ್ಯಾಯ ಸಿಗಬೇಕಲ್ವಾ? ಹಾಗಾದರೆ ನೀವು ಯಾಕೆ ಒಳ ಮೀಸಲಾತಿ ಬಗ್ಗೆ ಮಾತಾಡೋದಿಲ್ಲ? ಮಾಜಿ ಸಂಸದರಾಗಿರ್ತಕ್ಕಂಥ ಉಗ್ರಪ್ಪನವರು ಇದಕ್ಕೆ ಸ್ಪಷ್ಟಪಡಿಸಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಆರ್ಟಿಕಲ್ 341 ಪ್ರಕಾರ ಅರ್ಹತೆ ಇರುವಂಥ ಸಮುದಾಯ ST ಪಟ್ಟಿಗೆ ಸೇರೋಕ್ಕೆ ಅವಕಾಶ ಇದೆ ಅಂತ ಹೇಳ್ತೀರಿ. ಮತ್ತು ಕುರುಬರ ಬಿಫೋರ್ ಅಂದರೆ ಕುರುಬರನ್ನ ಸ್ವತಂತ್ರ ಪೂರ್ವದಲ್ಲೇ ಕುರುಬ ಸಮುದಾಯ ST ಪಟ್ಟಿಯಲ್ಲಿತ್ತು, ಅನಂತರ ಕೂಡ ಇತ್ತು. ಆಮೇಲೆ ಕೆಲವೊಂದಿಷ್ಟು ಷಡ್ಯಂತ್ರಗಳಿಂದ ಕುರುಬ ಸಮುದಾಯ ST ಪಟ್ಟಿಯಿಂದ ಹೊರಗುಳಿತು. ಈಗಲೂ ಕೂಡ ಕ್ರಮ ಸಂಖ್ಯೆ 28ರಲ್ಲಿ ಕೊಡಗಿಗೆ ಮಾತ್ರ ಸೀಮಿತಗೊಳಿಸಲಾಗೈತಿ. ಆದ ಮೀಸಲಾತಿಯನ್ನು ರಾಜ್ಯಾದ್ಯಂತ ವಿಸ್ತರಣೆ ಮಾಡಬೇಕನ್ನೋ ಉದ್ದೇಶ ಹೊಂದೈತಿ. ಆಮೇಲೆ ಬೀದರ್, ಕಲಬುರಗಿ, ಯಾದಗಿರಿನಲ್ಲಿರ್ತಕ್ಕಂಥ ನಮ್ಮದೇ ಸಮುದಾಯಕ್ಕೆ ಮೀಸಲಾತಿ ಸಿಗ್ತಾ ಇದೆ. ರಾಜಗೊಂಡ ಹೆಸರಿನಲ್ಲಿ ಕೊಡಗಿನಲ್ಲೂ ಸಿಗ್ತಾ ಇದೆ. ಈ ಥರ ಈಗಾಗಲೇ ನಾವು ನಿಮ್ಮದೇ ಸಮುದಾಯಕ್ಕಿಂತ ಮುಂಚೆನೇ ನಾವು ST ಪಟ್ಟಿಯಲ್ಲಿದ್ವಿ. ಆದ್ದರಿಂದ ನಾವೇನು ಹೊಸದಾಗಿ ಕೇಳ್ತಾ ಇಲ್ಲ, ಸಂವಿಧಾನಬದ್ಧವಾಗಿಯೇ ಕೇಳ್ತಾ ಇದ್ದೀವಿ ಆ ಹಕ್ಕನ್ನು. ನೀವು ಕೂಡ ST ಪಟ್ಟಿಗೆ ಸೇರೋ ಸಮಯದಲ್ಲಿ ಮೀಸಲಾತಿ ತೆಗೆದುಕೊಂಡು ಬಂದಿರೋ ಇಲ್ಲೋ ಅನ್ನೋದು ಸ್ಪಷ್ಟಪಡಿಸಬೇಕು. ನಿಮ್ಮ ಸಮುದಾಯ ಕುಲಶಾಸ್ತ್ರಿ ಅಧ್ಯಯನ ಆಗಿದೆಯಲ್ಲೋ ಅಂತ ಸ್ಪಷ್ಟಪಡಿಸಬೇಕು. ಆಮೇಲೆ ST ಪಟ್ಟಿಯಲ್ಲಿ ಎಷ್ಟು ಜನ ಬೇರೆ ಸಮುದಾಯದವರು, ನಿಮ್ಮ ಸಮುದಾಯ ಹೊರತುಪಡಿಸಿ ಎಷ್ಟು ಜನ ಶಾಸಕರು ಮತ್ತು ಸಂಸದರಾಗಿದ್ದಾರೆ ಅನ್ನೋ ಸ್ಪಷ್ಟಪಡಿಸಬೇಕು. ಯಾಕೆ ಈ ಮಾತು ಕೇಳ್ತಾ ಇದ್ದೀನಿ ಅಂದರೆ, ಆಗಿಲ್ಲ ಅಂತಂದರೆ ಒಳ ಮೀಸಲಾತಿಗೆ ಒತ್ತಾಯಿಸ್ರಿ. ಒಂದೇ ಸಮುದಾಯ ಬಹುಪಾಲು ಪಡ್ಕೊಂಡ್ರೆ ಉಳಿದವ್ರು ಏನು ಮಾಡಬೇಕು? ಇದು ಸಾಮಾಜಿಕ ಅನ್ಯಾಯ ಅಲ್ವಾ? ಇದಕ್ಕೆ ಸಂಸದರು ಉತ್ತರ ಕೊಡ್ತಾರೆ ಅಂತ ಭಾವಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.